ಹಾಗಾದ್ರೆ ಕರ್ನಾಟಕದಲ್ಲಿ ರೆಡ್ಡಿ ಕಂಪನಿಗಳ ಒತ್ತುವರಿ ಏನು? ಒಂದು ಕಡೆ ನೋಡಿದ್ರೆ ಟಪಾಲ್ ಗಣೇಶ್ ಸಾಲು ಸಾಲು ಆರೋಪಗಳನ್ನ ಮಾಡ್ತಾರೆ. ಯಾವ ರೀತಿಯಾಗಿ ಒಂದು ವರದಿಯ ವಿಚಾರ ಸುದ್ದಿ ಆಗಬಾರದು ಅನ್ನೋ ದೃಷ್ಟಿಕೋನದಲ್ಲಿ ಅದನ್ನ ಮುಚ್ಚಾಕೋ ಸಲುವಾಗಿ ಈ ಒಂದು ಬ್ಯಾನರ್ ವಿಚಾರವನ್ನ ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆಯನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳಿ. ಹಾಗಾದ್ರೆ ಕರ್ನಾಟಕದಲ್ಲಿ ರೆಡ್ಡಿ ಕಂಪನಿಗಳ ಒತ್ತುವರಿ ಏನು? ಅನಾವರಣ ಬ್ಯಾನರ್ ಗಲಾಟೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಗ ಗಾಲಿ ಜನಾರ್ದನ ರೆಡ್ಡಿ ಉದ್ದೇಶಪೂರ್ವಕವಾಗಿ ಬ್ಯಾನರ್ ಗಲಾಟೆ ಮಾಡಿದ್ರ? ಹಾಗಾದ್ರೆ ಟಪಾಲ್ ಗಣೇಶ್ ಅವರ ಆರೋಪವನ್ನ ನೋಡ್ತಾ ಇದ್ರೆ ಗೊತ್ತಿಲ್ಲ ನಮಗೆ, ಬಟ್ ಟಪಾಲ್ ಗಣೇಶ್ ಅವರ ಮಾತನ್ನ ನಾವು ಗಮನಿಸ್ತಾ ಇದ್ರೆ ಹೌದು ಅಂತ ಅನ್ಸುತ್ತೆ. ಮೇಲ್ನೋಟಕ್ಕೆ ನಿಜ ಅಲ್ವಾ ಇದು ಅಂತ ಅನ್ಸೋದಕ್ಕೆ ಶುರು ಮಾಡುತ್ತೆ. ಸೊ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ವರದಿ ಬಂದಾದ ನಂತರ ಬಂದ ಕೆಲವೇ ದಿನಗಳಲ್ಲಿ ಈ ರೀತಿಯಾದಂಥ ಗಲಾಟೆ ಸೃಷ್ಟಿಯಾಗಿದೆ ಅಂತ ನಾವು ಗಮನಿಸಬಹುದು. ಅದಾದ ನಂತರ ಅದನ್ನ ಮುಚ್ಚಿ ಹಾಕಬೇಕು, ಅದು ಎಲ್ಲೂ ಕೂಡ ಜಾಸ್ತಿ ಸುದ್ದಿ ಸದ್ದು ಗದ್ದಲ ಮಾಡಬಾರ್ದು, ಇದರಿಂದ ನನಗೆ ಮುಜುಗರ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಜನಾರ್ದನ್ ರೆಡ್ಡಿ ಅವರು ಟಪಾಲ್ ಗಣೇಶ್ ಅವರ ಪ್ರಕಾರ ಅಥವಾ ಟಪಾಲ್ ಗಣೇಶ್ ಹೇಳಿದ ಹಾಗೆ ಆ ಒಂದು ಸುದ್ದಿ ಮುಚ್ಚಿ ಹಾಕೋಕೆ ಬ್ಯಾನರ್ ವಿಚಾರವನ್ನೇ ದೊಡ್ಡ ಮಟ್ಟದಲ್ಲಿ ಬಿಂಬಿಸಿಬಿಟ್ರ ಹಾಗಾದ್ರೆ ಅನ್ನೋ ಒಂದು ಸಹಜವಾದಂಥ ಪ್ರಶ್ನೆ ಮೂಡ್ತಾ ಇದೆ. ಬ್ಯಾನರ್ ಗಲಾಟೆಯ ಹಿಂದೆ ಅಡಗಿದೆ ಬಿಗ್ ಪ್ಲಾನ್. ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ಪ್ಲಾನ್ ಮಾಡಿ ಈ ಗಲಾಟೆಯನ್ನ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಕರ್ನಾಟಕ ಆಂಧ್ರ ಪ್ರದೇಶದ ಗಡಿ ಒತ್ತುವರಿ ವರದಿಯಲ್ಲಿ ರೆಡ್ಡಿ ಅವರ ಅಕ್ರಮ ಸಾಬೀತಾಗಿದೆ. ಕರ್ನಾಟಕ ಆಂಧ್ರ ಪ್ರದೇಶದ ಗಡಿ ಒತ್ತುವರಿ ವರದಿಯಲ್ಲಿ ರೆಡ್ಡಿ ಅವರು ಅಕ್ರಮ ಮಾಡಿದ್ದಾರೆ ಅನ್ನೋದು ಈಗ ಸಾಬೀತಾಗಿದೆ. ಜನತೆಗೆ ಅಕ್ರಮದ ಸುದ್ದಿ ಹೊರಗೆ ಬಾರದಂತೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಅಕ್ರಮ ನಡೆದಿರೋದು ಹೌದು, ಜನಾರ್ದನ್ ರೆಡ್ಡಿ ಅವರೇ ಮಾಡಿದ್ದಾರೆ ಅನ್ನೋದು ಸಾಬೀತಾದ ನಂತರ ಈ ವಿಚಾರ ಜನರ ಕಿವಿಗೆ ಬಿದ್ದರೆ ನಿಜಕ್ಕೂ ಕೂಡ ಅದು ಅವ್ರಿಗೆ ಮೈನಸ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಹಾಗಾಗಿ ಜನತೆಗೆ ಅಕ್ರಮದ ಸುದ್ದಿ ಹೊರಗೆ ಬಾರಬಾರ್ದು, ಜನರಿಗೆ ಗೊತ್ತಾಗಬಾರ್ದು ಈ ವಿಚಾರ ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಕ್ಷುಲ್ಲಕ ಬ್ಯಾನರ್ ಗಲಭೆ ಎಬ್ಬಿಸುವ ಮೂಲಕ ಅಕ್ರಮದ ಸುದ್ದಿಯನ್ನ ಮುಚ್ಚಿ ಹಾಕೋದಕ್ಕೆ ರೆಡ್ಡಿ ಅವರು ಪ್ರಯತ್ನ ಪಟ್ಟಿದ್ದಾರಂತೆ. ಗಡಿ ಅಕ್ರಮ ಸಾಬೀತು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆದ್ರೆ ಡ್ಯಾಮೇಜ್ ಆಗುವ ಹಿನ್ನೆಲೆಯಲ್ಲಿ ವಾಲ್ಮೀಕಿ ಪುತ್ಥಳಿ ಬ್ಯಾನರ್ ಗದ್ದಲದ ಮೂಲಕ ಅಕ್ರಮ ಗಡಿ ಒತ್ತುವರಿ ಪ್ರಕರಣ ಡೈವರ್ಟ್ ಮಾಡಿದ್ದಾರೆ ಜನಾರ್ದನ ರೆಡ್ಡಿ ಅಂತ ಹೇಳಲಾಗ್ತಾ ಇದೆ. ಜನಾರ್ದನ ರೆಡ್ಡಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಟಪಾಲ್ ಗಣೇಶ್. ಕರ್ನಾಟಕ ಮತ್ತು ಆಂಧ್ರದ ನಡುವಿನ ಗಡಿ ನಾಶಪಡಿಸಿ ಬಳ್ಳಾರಿ ಮೀಸಲು ಅರಣ್ಯ ಪ್ರದೇಶಗಳಾದ ವಿಠಲಾಪುರ, ತುಮಟೆ ಸೇರಿದಂತೆ ವಿವಿಧೆಡೆ ಅಕ್ರಮವಾಗಿ 28.90 ಲಕ್ಷ ಟನ್ ಅಕ್ರಮ ಅದಿರು ಸಾಗಾಟ ಮಾಡಿದ ಆರೋಪವೂ ಕೂಡ ಇದೆ. ನೋಡಿ, 28.90 ಲಕ್ಷ ಟನ್ ಅದಿರು ಅಕ್ರಮವಾಗಿ ಸಾಗಾಟ ಮಾಡಿದ ಆರೋಪ ಇದೆ ಇವರ ಮೇಲೆ. ಈಗಾಗಲೇ ಸಾಬೀತಾಗಿ ಆಂಧ್ರದ ಸಿಬಿಐ ವಿಚಾರಣಾಧೀನ ನ್ಯಾಯಾಲಯ ಜನಾರ್ದನ ರೆಡ್ಡಿಗೆ ಶಿಕ್ಷೆಯನ್ನು ಕೂಡ ಪ್ರಕಟಿಸಿತ್ತು. ಅಮಿಕಸ್ ಕ್ಯೂರಿ ಹಾಗೂ ಆಂಧ್ರದ ಸಮೀರ್ ರೆಡ್ಡಿ ನೀಡಿದ್ದ ವರದಿ ಅನ್ವಯ ಕೋರ್ಟ್ ಹೊಸ ಸಮಿತಿಯನ್ನ ರಚಿಸಿತ್ತು. ಸದ್ಯ ಈಗಿನ ನಿವೃತ್ತ ನ್ಯಾಯಮೂರ್ತಿ ದುಲಿಯಾ ಸಮಿತಿ ವರದಿಯಲ್ಲೂ ಅತಿಕ್ರಮಣ ನಡೆದಿದೆ ಅನ್ನೋದು ದೃಢಪಟ್ಟಿದೆ. ನಿವೃತ್ತ ನ್ಯಾಯಮೂರ್ತಿ ದುಲಿಯಾ ವರದಿಗೆ ಗಣಿ ಗುತ್ತಿಗೆ ಪಡೆದ ಮಾಲೀಕರಿಂದ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. ಜನವರಿ 5 ದೆಹಲಿಯಲ್ಲಿ ನಡೆಯಲಿರುವ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಸಲ್ಲಿಸದಿದ್ರೆ ದುಲಿಯಾ ಸಮಿತಿ ವರದಿಯನ್ನ 3 ತಿಂಗಳ ಒಳಗೆ ಅಂತಿಮಗೊಳಿಸಿ ವರದಿಯ ಆಧಾರದ ಮೇಲೆ ಶಿಕ್ಷೆ ಪ್ರಕಟಿಸುವ ಸಾಧ್ಯತೆ ಇದೆ.